ಗ್ಯಾರಂಟಿ ಅಧ್ಯಕ್ಷರ ಪ್ರಯತ್ನ ಅಮರೇಶ್ವರ ಕ್ರಾಸ್ಗೆ ಬಸ್ ನಿಲುಗಡೆ ಶ್ರೀಗಳು ಖುಷ್. ಲಿಂಗಸ್ಕೂರು ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ವೆಂಕಟೇಶ್ ಗುತ್ತೇದಾರ್ ಅವರ ಪ್ರಯತ್ನದಿಂದ ಸುಕ್ಷೇತ್ರ ಅಮರೇಶ್ವರ ಕ್ರಾಸ್ಗೆ ರಾಯಚೂರು ವಿಭಾಗದ ಸಾರಿಗೆ ಬಸ್ ನಿಲುಗಡೆಯಾಗ್ತಾ ಇರುವುದು ಖುಷಿ ತಂದಿದೆ ಎಂದು ದೇವರ ಬೂಪೂರಿನ ಬೃಹನ್ಮಠ ಅಮರೇಶ್ವರ ಗುರುಗಳಾದ ಅಭಿನವ ಗಜತಂಡ ಶಿವಾಚಾರ್ಯರು ಹೇಳಿದ್ದಾರೆ. ಅವರು ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಅಮರೇಶ್ವರ ಕ್ರಾಸ್ನಲ್ಲಿ ಮಂಗಳವಾರ ನಿಲುಗಡೆ ಮಾಡಿದ ಲಿಂಗಸ್ಕೂರು ಘಟಕದ ಕೊಪ್ಪಳದಿಂದ ಗುಲ್ಬರ್ಗಾ ಮಾರ್ಗದೆಡೆ ತೆರಳುತ್ತಾ ಇರುವ ಸಾರಿಗೆ ಬಸ್ಗೆ ಪೂಜೆಯನ್ನು ನೆರವೇರಿಸಿ ಚಾಲನೆ ನೀಡಿ ನಂತರ ಮಾತನಾಡಿದರು. ಈ ದೇವಸ್ಥಾನ ಪೌರಾಣಿಕವಾಗಿ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿದ್ದು ರಾಜ್ಯದೆಲ್ಲೆಡೆ ಲಕ್ಷಾಂತರ ಭಕ್ತರ ಬಳಗವಿದೆ. ಅಮಾವಾಸ್ಯೆ ಹುಣ್ಣಿಮೆಗೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಶ್ರೀ ಕ್ಷೇತ್ರಕ್ಕೆ ದೌಡಾಯಿಸಿದರೆ ಉಳಿದ ದಿನಗಳಲ್ಲಿ ಹತ್ತಾರು ಸಂಖ್ಯೆಯಲ್ಲಿ ನಿತ್ಯ ಆಗಮಿಸುತ್ತಿದ್ದಾರೆ. ಇಲ್ಲಿಗೆ ಬರಲು ಸಾರಿಗೆ ಬಸ್ನ ವ್ಯವಸ್ಥೆ ಇಲ್ಲದಿದ್ದರಿಂದ ಸರ್ಕಾರದ ಪಂಚ ಗ್ಯಾರಂಟಿ ಶಕ್ತಿಯ ಉಚಿತ ಯೋಜನೆಯಿಂದ ಮಹಿಳೆಯರು ದೂರ ಉಳಿದಿದ್ದರು. ಅಲ್ಲದೆ ಕೆಲವರು ಕೊಂಕಣ ಸುತ್ತಿ ಮೈಲಾರ ಎಂಬಂತೆ ಸಿಕ್ಕ ಕಾಸಿಗೆ ವಾಹನಗಳಲ್ಲಿ ಸರ್ಕಸ್ ಮಾಡಿ ಹರಸಾಹಸ ಪಟ್ಟು ಬರ್ತಾ ಇದ್ದಾರೆ. 20 ವರ್ಷಗಳ ಹಿಂದೆ ಕಲ್ಯಾಣ ಹಾಗೂ ವಾಯುವ್ಯ ಕರ್ನಾಟಕ ಸಾರಿಗೆಯ ಎಲ್ಲಾ ಬಸ್ಗಳು ನಿಲ್ತಾ ಇದ್ವು. ಆಮೇಲೆ ನಿಲ್ಲಿಸಲಿಲ್ಲ ಯಾಕೆ ಅಂತ ಕೇಳೋರು ಇಲ್ಲಿ ಯಾರೂ ಇರಲಿಲ್ಲ. ಪಂಚ ಗ್ಯಾರಂಟಿ ಅಧ್ಯಕ್ಷ ವೆಂಕಟೇಶ್ ಗುತ್ತೇದಾರ್ ಅವರಿಗೆ ಅಮರೇಶ್ವರನೇ ಆಶೀರ್ವದಿಸಿದ್ರಿಂದ ಪದಗ್ರಹಣ ದಿನದಿಂದ ಸಾರಿಗೆ ಅಧಿಕಾರಿಗಳಿಗೆ ಗಂಟು ಬಿದ್ದು ಪ್ರಯತ್ನ ಪಟ್ಟಿದ್ರಿಂದ ರಾಯಚೂರು ವಿಭಾಗದ ಬಸ್ಸುಗಳು ಮಾತ್ರ ನಿಲುಗಡೆಯಾಗ್ತಾ ಇರುವುದು ತುಸು ಖುಷಿ ತಂದಿದೆ. ರಾಯಚೂರು ವಿಭಾಗದ ಬಸ್ಸುಗಳ ಜೊತೆಗೆ ಮಾರ್ಗವಾಗಿ ಓಡಿಸುವ ರಾಜ್ಯದ ಎಲ್ಲಾ ವಿಭಾಗದ ಸಾರಿಗೆ ಬಸ್ಸುಗಳನ್ನು ಅಮರೇಶ್ವರ ಕ್ರಾಸ್ಗೆ ನಿಲ್ಲಿಸಿ ಭಕ್ತರಿಗೆ ಅನುಕೂಲ ಕಲ್ಪಿಸಲು ಈ ಸಂದರ್ಭದಲ್ಲಿ ಶ್ರೀಗಳು ಸಾರಿಗೆ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಲಿಂಗಸ್ಕೂರು ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಗುತ್ತೇದಾರ, ಸದಸ್ಯರಾದ ಸೈಯದ್ ನ್ಯಾಮತ ಖಾದ್ರಿ ಮುದಗಲ್, ಅಸ್ಲಾಂ ಪಾಷಾ ಹಟ್ಟಿ, ಗೌಡಪ್ಪಗೌಡ ಗೊಲ್ಲಪಲ್ಲಿ, ಲಕ್ಷ್ಮೀದೇವಿ ಆನಾ ಹುಸೂರು, ಶಾಂತಾ ಮುದಗಲ್, ಶಿವಕುಮಾರ್ ಪೂಜಾರಿ ಮುದಗಲ್, ಗದ್ದೆನಗೌಡ, ಅಮ್ರೇಗೌಡ, ಗಂಗಾಧರಯ್ಯ ಸ್ವಾಮಿ, ಲಿಂಗಸ್ಕೂರು ಸಾರಿಗೆ ಸಂಚಾರ ನಿಯಂತ್ರಕ ಮಲ್ಲಿಕಾರ್ಜುನ್, ಅಮೀನ್ ಕೋಟ, ವೆಂಕಟಗೌಡ ಮಹದೇವಪ್ಪ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾಳ್, ಪ್ರಜಾಪ್ರಭುತ್ವ ಟಿವಿ, ಲಿಂಗಸ್ಕೂರು.